Good morning, dear students. Today we are discussed about the problem number 6. Then last class we are discussed in problem number 5. We made that solution in easiest way. Then today let's see that problem number 6. Yes, I hope it is visible to clearly. Mr. Reddy is a landlord of Chandigarh who owns not only house property in and around Chandigarh but cultivable land near Patiala. He lives in a house which had been bought by him in November 2005 for rupees 1,17,000. The agriculture land measuring 150 acre is being cultivated by his father for over 15 years. The fair market value as on 1/4/2001 was rupees 6 lakh. The residential house sold by him for rupees 7,23,000 in October 2019, and another house bought by him within 3 months at a price of rupees 2 lakh to be used for residential house. The next, agriculture land is also sold for rupees 70,96,000 in December 2019. Within 2 years, he bought another agricultural farm for rupees 5 lakh, which would be cultivated by him. Gold ornaments were also sold by him in June 2019 for rupees 1,64,600. The fair market price for that as on 1/4/2001 being rupees 20,000. He bought fresh jewelry for rupees 56,000 within 6 months of the sale. Then you are required to compute his capital gain for the assessment year 2020-21. The cost inflation index in 2001 to 2 was index number is 100. Then 2005 to 6 the index number is 117, and in 2019 to 20 index number is 289. This is all the information to the question. So firstly we understand that question clearly. ಸೊ ವಿತ್ ಸಿಂಪ್ಲಿ ಮತ್ತು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಮಿಸ್ಟರ್ ರೆಡ್ಡಿ ಅನ್ನೋರು, ಸೊ ಇವರು ಚಂಡೀಗಢ್ನಲ್ಲಿ ಒಬ್ಬ ಭೂಮಾಲೀಕರಾಗಿದ್ದು ಅವರು ಚಂಡೀಗಢ್ ಮತ್ತು ಸುತ್ತಮುತ್ತಲಿನ ಮನೆ ಆಸ್ತಿಯನ್ನು ಮಾತ್ರವಲ್ಲದೆ ಅಂದರೆ ಪಟಿಯಾಲದ ಬಳಿ ಕೃಷಿ ಭೂಮಿಯನ್ನು ಸಹ ಹೊಂದಿರ್ತಾರೆ. ಸೊ ಏನು ಮಿಸ್ಟರ್ ರೆಡ್ಡಿ ಅನ್ನೋರು ಇವರೊಬ್ಬರು ಲ್ಯಾಂಡ್ಲಾರ್ಡ್, ನಥಿಂಗ್ ಬಟ್ ಭೂಮಾಲೀಕರಾಗಿದ್ದು ಎಲ್ಲಿ ಚಂಡೀಗಢ್ನಲ್ಲಿ. ಅವರು ಚಂಡೀಗಢ್ ಮತ್ತು ಸುತ್ತಮುತ್ತಲಿನ ಪ್ರಾಪರ್ಟೀಸ್, ಹೌಸ್ ಆ್ಯಂಡ್ ಪ್ರಾಪರ್ಟೀಸ್ ಅರೌಂಡ್ ಅಂದರೆ ಹೌಸು ಮತ್ತು ಮನೆ ಮತ್ತು ಆಸ್ತಿ ಮಾತ್ರವಲ್ಲದೆ ಪಟಿಯಾಲದ ಬಳಿ ಇರುವ ಕೃಷಿ ಭೂಮಿಯನ್ನು ಸಹ ಹೊಂದಿರ್ತಾರೆ. ಯಾರು? ಮಿಸ್ಟರ್ ರೆಡ್ಡಿ ಅನ್ನೋರು. ಎಸ್, ಹಿ ಲಿವ್ಸ್ ಇನ್ ಎ ಹೌಸ್ which had been bought by him in November 2005 for rupees 1,17,000. ಸೊ ಅಂದರೆ ಇವರು ಒಂದು ನವಂಬರ್ 2005ನಲ್ಲಿ ಒಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ತಾರೆ. ಬಾಕ್ ನಥಿಂಗ್ ಬಟ್ ಪರ್ಚೇಸ್, ಖರೀದಿ ಅಂತಿರಲ್ವ, ಸೊ ಅದೇ. ಸೊ ನವಂಬರ್ 5ನಲ್ಲಿ ಒಂದು ಹೌಸ್ನ ಪರ್ಚೇಸ್ ಮಾಡ್ತಾರೆ. ಸೊ ಕಾಸ್ಟ್ ಬಂದು 1,17,000. ಸೊ ಅದೇ ಒಂದು ಪರ್ಚೇಸ್ ಮಾಡಿರೋ ರೆಸಿಡೆನ್ಷಿಯಲ್ ಹೌಸ್ನಲ್ಲೇ ಅವರು ಸ್ಟೇ ಆಗಿರ್ತಾರೆ. ದ ಅಗ್ರಿಕಲ್ಚರ್ ಲ್ಯಾಂಡ್ ಮೆಷರಿಂಗ್ 150 acre
ಈಸ್ ಬೀಯಿಂಗ್ ಕಲ್ಟಿವೇಟೆಡ್ ಬೈ ಈಸ್ ಫಾದರ್ 15 years. ಸೊ ಅಂದರೆ ಈ ಒಂದು ಸೆಂಟೆನ್ಸ್ ಏನು ಹೇಳುತ್ತೆ ಅಂದರೆ 150 ಎಕರ್ ಅಳತೆಯ ಕೃಷಿ ಭೂಮಿಯನ್ನು ಅವರ ತಂದೆ 15 ವರ್ಷಗಳಿಂದ ಕೃಷಿ ಕೆಲಸನ ಮಾಡ್ತಿರ್ತಾರೆ. ಸೊ ಅಂದರೆ ದ ಅಗ್ರಿಕಲ್ಚರ್ ಲ್ಯಾಂಡ್ ಮೆಷರಿಂಗ್ ಅಂದರೆ 150 ಎಕರೆ ಭೂಮಿಯಲ್ಲಿ ಅವರ ಫಾದರ್ ಮಿಸ್ಟರ್ ರೆಡ್ಡಿ ಅವರ ಫಾದರು 15 ಇಯರ್ಸ್ನಿಂದ ಕೃಷಿ ಕೆಲಸವನ್ನು ಮಾಡ್ಕೊತ ಬಂದಿರ್ತಾರೆ. ದೆನ್ ಈ ಸೆಂಟೆನ್ಸ್ ಕ್ಲಿಯರ್ ಆಯ್ತು ಅಂದ್ಕೊಂಡಿನಿ. ಇಟ್ಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 was rupees 6 lakh. ಸೊ ದೆನ್ ನೆಕ್ಸ್ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಈ ಒಂದು ರೆಸಿಡೆನ್ಷಿಯಲ್ ಹೌಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು 6 lakh ಆಗಿರುತ್ತೆ. ಸಾರಿ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ರೆಸಿಡೆನ್ಷಿಯಲ್ ಹೌಸ್ ಅಲ್ಲ, ನಾವು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ತೊಗೊತೀವಿ. ಎಸ್, ವಿತ್ ನಾವು ಸೊಲ್ಯೂಷನ್ ಅಂತ ತೊಗೋಬೇಕಾದ್ರಾಗ ಅಲ್ಲಿ ತೊಗೊತೀವಿ. ಎಸ್, ಇದು ಇಟ್ಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ 6 lakh ಅನ್ನೋದು ಅಗ್ರಿಕಲ್ಚರ್ ಲ್ಯಾಂಡ್ನ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಗಿರುತ್ತೆ. ಎಸ್, ನೆಕ್ಸ್ಟ್ ದ ರೆಸಿಡೆನ್ಷಿಯಲ್ ಹೌಸ್, ಒಂದು ಸೆಕೆಂಡ್, ಎಸ್, ಓಕೆ. ಸೊ ಇದು 15 years 50 acres ಏನಿರುತ್ತಲ್ಲ, ಇದು ಮಿಸ್ಟರ್ ರೆಡ್ಡಿ ಅವರ ಫಾದರು ಈ ಒಂದು 150 acresಲ್ಲಿ 15 yearsಯಿಂದ ಫಾರ್ಮರ್ ವರ್ಕ್ನ ಮಾಡ್ಕೊಂಡು ಬಂದಿರ್ತಾರೆ. ದೆನ್ ಈ ಅಗ್ರಿಕಲ್ಚರ್ ಲ್ಯಾಂಡ್ನ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂದು 6 lakh ಆಗಿರುತ್ತೆ. ದೆನ್ ದ ರೆಸಿಡೆನ್ಷಿಯಲ್ ಹೌಸ್ ಸೋಲ್ಡ್ ಬೈ ಹಿಮ್ ಫಾರ್ rupees 7,23,000. ಸೊ ಈ ರೆಸಿಡೆನ್ಷಿಯಲ್ ಹೌಸ್ನ ಒಂದು ಸೇಲ್ ಮಾಡಿರೋ ಒಂದು ಕಾಸ್ಟ್ ಬಂದು, ಸೇಲ್ ಮಾಡಿರೋ ಒಂದು ವ್ಯಾಲ್ಯೂ ಬಂದು 7,23,000 ಇರುತ್ತೆ. ದೆನ್ ಸೇಲ್ ಮಾಡಿರೋ ಒಂದು ಇಯರ್ ಬಂದು ಅಕ್ಟೋಬರ್ 2019. ದೆನ್ ನೆಕ್ಸ್ಟ್ ಅನದರ್ ಹೌಸ್ ಬಾಕ್ಡ್ ಬೈ ಹಿಮ್ ವಿತಿನ್ 3 months. ದೆನ್ ಇದು ಸೋಲ್ಡ್ ಮಾಡಿದ ವಿತಿನ್ 3 monthsಲ್ಲಿ ಅವ್ರು ಏನು ಮಾಡ್ತಾರೆ, ನ್ಯೂ ಒಂದು ಹೌಸ್ನ ಪರ್ಚೇಸ್ ಮಾಡ್ತಾರೆ. ಸೊ ಎಷ್ಟಕ್ಕೆ ಕಾಸ್ಟ್ ಬಂದು 2 lakh ಏನು ಮಾಡ್ತಾರೆ, ನ್ಯೂ ಹೌಸ್ನ ಪರ್ಚೇಸ್ ಮಾಡ್ಕೊತಾರೆ. ಟು ಬಿ ಯೂಸ್ಡ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್, ಬಿಕಾಸ್ ಆಫ್ ರೆಸಿಡೆನ್ಷಿಯಲ್ ಪರ್ಪಸ್ಗೋಸ್ಕರ ಒಂದು ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ಕೊತಾರೆ. ಎಸ್, ಸೊ ಇದೇನಾಯಿತು, ಇದೆಲ್ಲ ರೆಸಿಡೆನ್ಷಿಯಲ್ ಹೌಸ್ ಬಗ್ಗೆ ಆಯಿತು. ಎಸ್, ನೆಕ್ಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಆಲ್ಸೋ ಸೋಲ್ಡ್ ಫಾರ್ rupees. ಸೊ ನೋಡಿ, ಇದರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, 6 lakh. ಈ ಒಂದು ಪಾಯಿಂಟ್ಸ್ ನಾವು ಸೊಲ್ಯೂಷನ್ ತೊಗೋಬೇಕಾದಾಗ ಅಲ್ಲಿ ತೊಗೊತೀವಿ. ದೆನ್ ಅಗ್ರಿಕಲ್ಚರ್ ಲ್ಯಾಂಡ್ ಸೋಲ್ಡ್ ಫಾರ್ rupees 17,96,000. ಸೊ ಸೋಲ್ಡ್ ಮಾಡಿದ್ದು ಯಾವಾಗ, ಅಗ್ರಿಕಲ್ಚರ್ ಲ್ಯಾಂಡು 17,96,000ಗೆ, ಯಾವಾಗ, ಇನ್ ಡಿಸೆಂಬರ್ 2019. ಎಸ್, ವಿತಿನ್ 2 years he bought another agriculture farm. ದೆನ್ ಈ ಸೋಲ್ಡ್ ಮಾಡಿದೋ ವಿತಿನ್ 2 yearsನಲ್ಲಿ ಅವ್ರು ಏನು ಮಾಡ್ತಾರೆ, ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ನ ಪರ್ಚೇಸ್ ಮಾಡ್ತಾರೆ. ಸೊ ಎಷ್ಟಕ್ಕೆ, 5 lakhಗೆ, ವಿಚ್ ವುಡ್ ಬಿ ಕಲ್ಟಿವೇಟೆಡ್ ಬೈ ಹಿಮ್. ನೆಕ್ಸ್ಟು, ಸೊ ಇದೇನಾಯಿತು, ಅಗ್ರಿಕಲ್ಚರ್ ಲ್ಯಾಂಡ್ ಆಯಿತು. ಫಸ್ಟ್ಲಿ ರೆಸಿಡೆನ್ಷಿಯಲ್ ಹೌಸ್ ನೋಡಿದ್ವಿ, ನೆಕ್ಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಆಯಿತು. ನೆಕ್ಸ್ಟ್ ಆರ್ನಮೆಂಟ್ಸ್ ನಥಿಂಗ್ ಬಟ್ ಚಿನ್ನದ ಆಭರಣಗಳು ಅಂತೀವಲ್ವ. ಎಸ್, ಅದು gold ornaments were sold by him in June 2019 for rupees 1,64,600. ಸೊ ಗೋಲ್ಡ್ ಆರ್ನಮೆಂಟ್ಸ್ನ ಸೋಲ್ಡ್ ಮಾಡಿದ್ದು ಯಾವಾಗ, 2019. ಅದ್ರ ಒಂದು ಸೇಲ್ ಅಮೌಂಟ್ ಬಂದು 1,64,600 ಆಗಿರುತ್ತೆ. ದ ಫೇರ್ ಮಾರ್ಕೆಟ್ ಪ್ರೈಸ್ ಫಾರ್ ದಟ್ ಆಸ್ ಆನ್ 1/4/2001 ಬೀಯಿಂಗ್ 20,000. ದೆನ್ ಇದರ ಒಂದು ಗೋಲ್ಡ್ ಆರ್ನಮೆಂಟ್ಸ್ನ ಒಂದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿರುತ್ತೆ, 20,000 ಇರುತ್ತೆ ಅಂತ ಹೇಳುತ್ತೆ. ಹಿ ಬಾಕ್ಡ್ ಫ್ರೆಶ್ ಜ್ಯುವೆಲರಿ ಫಾರ್ rupees 56,000. ದೆನ್ ಅದಾದಮೇಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅದಾದಮೇಲೆ ನೆಕ್ಸ್ಟು ಒಂದು ನ್ಯೂ ಜ್ಯುವೆಲರಿನ ಪರ್ಚೇಸ್ ಮಾಡ್ತಾರೆ. ಎಷ್ಟು, 56,000ಗೆ ವಿತಿನ್ 6 monthsಲ್ಲಿ.
ಏನು ವಿತ್ ಸೋಲ್ಡ್ ಮಾಡಿ ವಿತಿನ್ 6 ಮಂತಲ್ಲಿ ಏನು ಮಾಡ್ತಾರೆ, ನ್ಯೂ ಜ್ಯುವೆಲರಿನ ಪರ್ಚೇಸ್ ಮಾಡ್ತಾರೆ. ಸೊ ನೆಕ್ಸ್ಟು ಇದೆಲ್ಲ ಆದಮೇಲೆ ಟೋಟಲಿ ನಾವು ಏನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು, ಒಂದು ರೆಸಿಡೆನ್ಷಿಯಲ್ ಹೌಸು, ನೆಕ್ಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್, ದೆನ್ ಅದಾದಮೇಲೆ ಗೋಲ್ಡ್ ಆರ್ನಮೆಂಟ್ಸ್. ಸೊ ಇದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈ ಒಂದು ಇನ್ಫಾರ್ಮೇಷನ್ ಬೇಸ್ ಮೇಲೆ ಫಿನಾನ್ಷಿಯಲ್ ಇಯರ್ ಇಂಡೆಕ್ಸ್ ನಂಬರ್ ಕೂಡ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಅಂಡರ್ಸ್ಟ್ಯಾಂಡ್ ದಟ್ ಕ್ವಶನ್. ಸೊ ಇದ್ರ ಜೊತೆಗೆ ಇದು ಶಾರ್ಟ್ ಟರ್ಮ ಲಾಂಗ್ ಟರ್ಮ್ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ರೆಸಿಡೆನ್ಷಿಯಲ್ ಹೌಸ್ ಅಂತ ನೋಡಿದಾಗ, ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ದು 2005ನಲ್ಲಿ, ದೆನ್ ಸೇಲ್ ಮಾಡೋದಾದರೆ 2009. ಸೊ 2005ನಲ್ಲಿ ಪರ್ಚೇಸ್ ಮಾಡಿದ್ದು, ದೆನ್ 2019ನಲ್ಲಿ ಸೇಲ್ ಮಾಡಿದ್ದು. ಸೊ ಹಾಗಿದ್ದಾಗ ಇದೇನು ಲಾಂಗ್ ಟರ್ಮ್ ರೆಸಿಡೆನ್ಷಿಯಲ್ ಹೌಸ್ ಆಗುತ್ತೆ. ದೆನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ನೋಡಿದಾಗ, ಸೊ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಒಂದು ಸೆಕೆಂಡ್, ಎಸ್, ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001 ಇದೆ, ಸೇಲ್ ಮಾಡಿದ್ದು 2019. ಸೊ ಇದು ಕೂಡ ಲಾಂಗ್ ಟರ್ಮ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಆಫ್ 2001ಇಂದ ಹಿಡಿದು 2019ವರೆಗೂ ಪೀರಿಯಡ್ ಆಫ್ ಹೋಲ್ಡಿಂಗ್ ಏನು ಮೋರ್ ದೆನ್ 3 years ಆಗುತ್ತೆ. ಸೊ ಅದಕ್ಕೆ ನಾವು ವಿ ಕನ್ಸಿಡರ್ ದಟ್ ಲಾಂಗ್ ಟರ್ಮ್ ಅಗ್ರಿಕಲ್ಚರ್ ಲ್ಯಾಂಡ್. ದ ನೆಕ್ಸ್ಟ್ ಗೋಲ್ಡ್ ಆರ್ನಮೆಂಟ್ಸ್. ಸೊ ಗೋಲ್ಡ್ ಆರ್ನಮೆಂಟ್ಸ್ ಆಲ್ಸೋ the purchase sold, the fair market value is 2001, then sold year is 2009. So this also long term capital gain or long term ಒಂದು gold ornaments ಆಗಿರುತ್ತೆ. So I hope it is clearly understand that question. Then come to solution. Yes. Solution. Calculations of taxable capital gain for the assessment year 2020-21. So then particular ₹3 column. Then first one, long term capital gain on residential house. So long term capital gain on residential house, sale amount is, see that sale amount sold, residential house sold by him 7,23,000 in October 2019. So residential house is sold in year 2019. The sale amount is 7,23,000. So 2019 index number is 289. This is index number. See, yes. So sales proceeded on residential house value is 7,23,000 taken in first amount column. The in this question is not given in the selling expenses, so nil. Next, so remaining amount is 7,23,000 is a net consideration value. Yes. Next, less index cost of acquisition. So we see that a residential house under so in this residential house we not given the fair market value. In this question give only purchase value. So we take that purchase value, nothing but a boxed value, house boxed value rupees 1,17,000. So 1,17,000 house which had been blocked by him November 2005, rupees
1,17,000. So 2005 index number is 117. So sale amount is purchase amount is 1,17,000. Then index number is 117. So next less index cost of acquisition 1,17,000 into 289, nothing but a sale year index number divided by 117, nothing but a index number boxed year index number is 117. So 1,17,000 into 289 divided by 117, simplify value is taken in first column. So 2,89,000. Then after in a residential house is not given in the cost of improvement. We taken that directly. Net consideration value is 7,23,000 less cost of acquisition 2,89,000. After value is 4,34,000. That value is considered that long-term capital gain before exemption is 4,34,000. Next, less exemption under section 54, new residential house. So another house bought by him within 3 months at price is 2 lakh. So a new residential house is 2 lakh. This 2 lakh value is taken in the first amount column, 2 lakh. So gross long-term capital gain 4,34,000 less new residential house value 2 lakh. After values come 2,34,000. So 4,34,000 minus 2 lakh. After value is called long-term capital gain. That value is 2,43,000. We taken that directly outer column. Next, this is residential house. So this is the residential house calculation. Then come to an agriculture land. So agriculture land. So agriculture land sold for rupees 17,96,000 in December 2019. So 2019 index number is 289. So firstly then in agriculture land in this contents is not given in the selling expenses. Sales proceeds of agriculture land rupees is 17,96,000 is taken that in first amount column. Then selling expenses is not given in the agriculture land, so nil. After remaining after that value is come 17,96,000. So it is a net consideration value. Next let's say index cost of acquisition. So index cost of acquisition nothing but a fair market value of agriculture land. See that its fair market value as on 1/4/2001 the agriculture land was rupees 6 lakh. So agriculture land fair market value is 6 lakh. See 6 lakh into 289, nothing but a sale year index number divided by 100. So 100 2001 financial year index number is 100. So simplify value is taken that first amount column 17,34,000. Then net consideration value less index cost of acquisition value. After value 62,000 value 62,000. So it is a net gain on land, net gain on agriculture land. So in this amount taken in second column. The next less exemption under section 54.
The cost of new agriculture land. See that. So cost of new agriculture land. Nothing but another agriculture farm for rupees 5 lakh. So 5 lakh it is a more than net gain, net agriculture land amount. So see that in this problem see cost of new residential new agriculture land value is 5 lakh, but net gain on land, net gain on agriculture land value is 62,000. So net gain value is just 62,000 value, but cost of agriculture land is high. So in this case we already calculate that previous class. In this situation we take that nil value. So 62,000 then 5 lakh value, whichever is less. So 62 lakh. So taken that second column 62,000 then 62,000 value. So after value is nil. So taken in outer column nil. So we mentioned that one note, because of cost of new agriculture land is value is high in net gain on land. So agriculture land unlimited exemption under unlimited exemption, so value is nil. Then we show that outer column in nil. So this is the agriculture land calculation. The next on gold ornaments. So on gold ornaments, so sold by him in June 2019 for rupees 1,64,600. So 1,64,600 is a gold ornaments sale amount. So here is 2019. So 2019 1,64,600. So in this contents is not given in the selling expenses. So nil. Selling expenses is nil. Sales proceeds is 1,64,600. Selling expenses not given in this problem. So nil. So after value is 1,64,600. It is a net consideration value. Next less index cost of acquisition. So index cost of acquisition value is on jewelry. So fair market value is the fair market price for that as on 1/4/2001 being 20,000. So fair market value, so we take that 20,000. Into 289 sale year index number divided by, so fair market value index number 2001 year index number is 100. So 20,000 into 289 divided by 100, simplify value is taken that first amount column 57,800. So net consideration value is 1,64,600. Then deduct that index cost of acquisition value 57,500. The after value is 1,06,800. It is a long term capital gain on ornaments, gold ornaments. So in this value taken in outer column. So this is the calculation of on gold ornaments. So after we calculate the taxable capital gain. So on a residential house long term capital gain is 2,34,000. 2,34,000. Next on agriculture land is a nil value. The next
on gold ornaments value is 1,06,800. Total taxable capital gain is 3,40,800. 3,40,800. So how it is come? 2,34,000 plus 1,06,800. Total value is 3,40,800. This is a taxable capital gain. So I hope we are understood that the problem number 6. So this is very easy to question. We are understood that easily. So in this question, in this solution with a routine calculation, so no changes. So I hope we are understood with easily and clearly. So thank you for watching.